ನೋಡು, ಗಂಡ ಸಂಪಾದನೆ ಮಾಡೋ ದುಡ್ಡಿಗಿಂತ ಪ್ರೀತಿಯಿಂದ ತನ್ಗೋಸ್ಕರ ತರೋ 3 ಮೊಳ ಮಲ್ಗೆ ಹೂವಿಂದನೆ ತುಂಬಾ ಸಂತೋಷ ಪಡ್ತಾಳೆ ಕಣೋ ಹೆಂಡತಿ ಆದವಳು. ತಂದಾಯ್ತಲ್ಲ, ಇನ್ಯಾಕ್ ನಾಚಿಕೆ ಪಡ್ತಿದ್ಯಾ? ನಿನ್ ಹೆಂಡತಿಗೆ ನೀನೇ ಮುಡ್ಸು. ಅಮ್ಮ, ಆಮೇಲೆ ಮುಡಿಸ್ತೀನಿ. ಪರವಾಗಿಲ್ಲ ಕಣೋ, ಮುಡ್ಸು. ಅತ್ತೆ, ಇವಾಗ ಬೇಡ. ಅಯ್ಯೋ ಹುಚ್ಚ ಹುಡ್ಗಿ, ನನ್ ಮುಂದೆ ಯಾಕೆ ನಾಚಿಕೆ? ಅಯ್ಯೋ, ನಿಜವಾದ ವಿಷಯನೇ ಮರ್ತು ಬಿಟ್ಟೆ. ನಿಮ್ಗೆ ರೂಮ್ ರೆಡಿ ಮಾಡ್ತೀನಿ. ನಿಮ್ಮಿಬ್ಬರಿಗೂ ಶೋಭನದ ಏರ್ಪಾಟ್ ಮಾಡ್ತೀನಿ. ಅಮ್ಮ, ಅದೇನಂದ್ರೆ ಈಗಾಗ್ಲೇ ತುಂಬಾ ಲೇಟ್ ಆಗೋಗಿದೆ. ಈಗ ನೀವಿಬ್ರು ಏನು ಮಾತಾಡ್ಬೇಡಿ. ನಾನ್ ಹೋಗಿ ರೂಮ್ ರೆಡಿ ಮಾಡ್ತೀನಿ. ನೀನೀಗ ಇವಳಿಗೆ ಹೂ ಮುಡ್ಸು. ಅಯ್ಯೋ, ನಿಜವಾದ ವಿಷಯನೇ ಮರ್ತು ಹೋದೆ. ನಿಮ್ಮಪ್ಪ ಯಾವ್ದೋ ಕಂಡೀಷನ್ ಹಾಕಿದ್ರಲ್ಲಮ್ಮ, 3 ತಿಂಗಳಲ್ಲಿ ಇವನು ನಿರೂಪಿಸ್ಕೋಬೇಕು, ಆಮೇಲೆ ಶೋಭನಾ ಅಂತ. ಅಯ್ಯೋ, ನನ್ ಬುದ್ಧಿಗಿಷ್ಟು, ನಾನ್ ಹೇಗ್ ಮರ್ತು ಬಿಟ್ಟೆ ಅದನ್ನ? ಹಾ, ಪರವಾಗಿಲ್ಲ ಬಿಡು. ಕಂಡೀಷನ್ ಹಾಕಿದ್ರೆ ಹಾಕ್ತಾರೆ. ಈ ವಿಷಯ ಅಮೆರಿಕದಲ್ಲಿರೋ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಆಥ್ಯನ್ಗೆ ತಂದೆ ಮಾತಿನ ಮೇಲಿರೋ ಗೌರವಕ್ಕಿಂತ ಗಂಡನ್ಗಿಂತ ಯಾವುದು ದೊಡ್ಡದಲ್ವಲ್ಲ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೀವಿಬ್ರು ಒಂದಾಗೋ ಏರ್ಪಾಟನ್ನ ನಾನ್ ಮಾಡ್ತೀನಿ. ಏನಂತೀರಾ? ಇಲ್ಲ ಅತ್ತೆ, ನೀವ್ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನನಗೆ ಅದೇ ಸಾಕು. ಆದ್ರೆ ನಮ್ಮಪ್ಪ ಹಾಕಿರೋ ಕಂಡೀಷನ್ ಅಲ್ಲಿ ಸೀನೋ ಗೆಲ್ಲೇಬೇಕು. ಆಗ್ಲೇ ನಾವಿಬ್ರು ಒಂದಾಗ್ತೀವಿ. 3 ತಿಂಗಳು ಇನ್ನೂ ಆಗದೆ ಇರೋದ್ರಿಂದ ನಮಗಿನ್ನೂ ಟೈಮ್ ಇದೆ. ಆ ಟೈಮನ್ ಮುಂದಕ್ಕೆ ತಳ್ತಾನೆ ಇರ್ತೀನಿ ಕಣೆ. ಅಷ್ಟೇ ಅಂತ್ಯಾ? ಏನೋ ನಿನ್ ಹೆಂಡತಿ ಹೇಳಿದ್ ಕೇಳಿಸ್ಕೊಂಡ್ಯಾ? ನಿನ್ ವ್ಯಾಪಾರನ ನೀನು ತುಂಬಾ ಚೆನ್ನಾಗಿ ಮಾಡ್ಬೇಕು. ನಿಮ್ ಮಾವನ್ ಮನ್ಸಲ್ಲಿ ಜಾಗ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ನೀನ್ ಸಾಧಿಸ್ಲೇಬೇಕು. ಸರಿ ಅಮ್ಮ, ನನ್ನ ಕೈಲಿ ಆದಷ್ಟು ಕಷ್ಟಪಟ್ಟು ಒಳ್ಳೆ ಹೆಸರು ತಗೋತೀನಿ. ಈ ಮಾತು ಹೇಳಿದ್ಯಲ್ಲ, ಅಷ್ಟು ಸಾಕು.